ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ಗೆ ಭಾರಿ ಹಿನ್ನಡೆ. ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರೈಟ್, ಮತ್ತೊಮ್ಮೆ ಹೆಚ್ಚಿನ ಮತಗಳ ಅಂತರವನ್ನ ಪಡೆದಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. 50,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಡಿಕೆ ಸುರೇಶ್ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಆಗ್ಲೇ ಲೀಡ್ ಒಂದಿಷ್ಟು ಕಡಿಮೆಯಾಗಿತ್ತು. ಈಗ ಮತ್ತೆ ತಮ್ಮ ಅಂತರವನ್ನ ಹೆಚ್ಚು ಮಾಡಿಕೊಂಡಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. 50,000 ಭರ್ತಿ 50,000 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಡಿಕೆ ಸುರೇಶ್ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಇಡೀ ದೇಶ ಈ ಫಲಿತಾಂಶವನ್ನು ಎದುರು ನೋಡ್ತಾ ಇದೆ. ಕರ್ನಾಟಕದಲ್ಲಂತೂ ಸಿಕ್ಕಾಪಟ್ಟೆ ಬೆಟ್ಟಿಂಗ್ ಏನಾದರೂ ಆಗಿದ್ರೆ ಇದೇ ಕ್ಷೇತ್ರಕ್ಕೆ ಸಂಬಂಧಿಸಿ. ಉತ್ತರ ಕನ್ನಡದಲ್ಲಿ ಕಾಗೇರಿಯ ಮುನ್ನಡೆಯ ಅಂತರ 76,000 ದಾಟಿದೆ. ಸೊ ಉತ್ತರ ಕನ್ನಡ ಬಹುತೇಕ ಬಿಜೆಪಿಯ ಕಡೆಗೆ ತಕ್ಕಡಿ ತೂಗ್ತಾ ಇದೆ, ತಕ್ಕಡಿ ವಾಲ್ತಾ ಇದೆ. ಉತ್ತರ ಕನ್ನಡದ ಹಿಡಿತವನ್ನ ಬಿಜೆಪಿ ಬಿಟ್ಟು ಕೊಡ್ತಿಲ್ಲ. ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಯಿತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ, ಅಂದ್ರೆ ಆ ವ್ಯಾಪ್ತಿಯೊಳಗೆ. ಈಗ ಅದನ್ನ ಅವರು ಸರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಲೋಕಸಭೆಗೆ ಜನ ಯೋಚನೆ ಮಾಡೋದೇ ಬೇರೆ, ವಿಧಾನಸಭೆಗೆ ಜನ ಯೋಚನೆ ಮಾಡೋದೇ ಬೇರೆ ಅಂತ. ರೈಟ್, ಸುರಪುರ ಬೈ ಎಲೆಕ್ಷನ್ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಬಿಜೆಪಿ ಅಭ್ಯರ್ಥಿ ರಾಜು ಗೌಡಗೆ ಸುರಪುರದಲ್ಲಿ ಹಿನ್ನಡೆ ಕಂಟಿನ್ಯೂ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ರಾಜ ವೇಣುಗೋಪಾಲ್ ನಾಯಕ್ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ 2,255 ಮತಗಳಿಂದ. ಚಿಕ್ಕಬಳ್ಳಾಪುರದ್ದು ಡೀಟೇಲ್ ನೋಡ್ತಾ ಇದ್ದೀರಿ. ಸುಧಾಕರ್ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಇದೆ ಚಿಕ್ಕಬಳ್ಳಾಪುರ. ಕಾರಣ ಬಹಳ ಜನ ರಾಜಕೀಯ ನಿವೃತ್ತಿಯ ಮಾತುಗಳನ್ನಾಡಿದ್ದಾರೆ, ರಿಸೈನ್ ಮಾಡೋ ಮಾತುಗಳನ್ನಾಡಿದ್ದಾರೆ. ಮಾತನ್ನ ಉಳಿಸಿಕೊಳ್ತಾರಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ನೋಡೋಣ, ಚಿಕ್ಕಬಳ್ಳಾಪುರ ಬಹಳ ಇಂಟ್ರೆಸ್ಟಿಂಗ್ ಕಡೆಗೆ ಹೋಗ್ತಾ ಇದೆ. ಯಾರಿಗೆ ಎಷ್ಟು ಮತ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ನೋಡ್ತಾ ಇದ್ದೀರಿ, ಇದು ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ. ಈ ಬಾಗಲಕೋಟೆಯ ಡೀಟೇಲ್ ನೋಡ್ತಾ ಇದ್ದೀರಿ. 9,777 PC ಗದ್ದಿಗೌಡರ್. ರಮೇಶ್ ಜಿಗಜಿಣಗಿ ಮತ್ತು ರಾಜು ಅಲಗೂರು ಮಧ್ಯೆ 2,500 ಮತಗಳ ವ್ಯತ್ಯಾಸ ಇದೆ. ಅಂದ್ರೆ ರಮೇಶ್ ಜಿಗಜಿಣಗಿ ಮುಂಚೂಣಿಯಲ್ಲಿದ್ದಾರೆ. ಉಮೇಶ್ ಜಾಧವ್ ದೊಡ್ಡಮನಿ ಮಧ್ಯೆ 7,213 ಮತಗಳ ಅಂತರ ಇದೆ. ಉಮೇಶ್ ಜಾಧವ್ ಮುನ್ನಡೆಯಲ್ಲಿದ್ದಾರೆ. ಸಾಗರ್ ಖಂಡ್ರೆ ಮತ್ತು ಭಗವಂತ ಕೂಬಾ ಮಧ್ಯೆ ಸಾಗರ್ ಖಂಡ್ರೆ ಮುನ್ನಡೆಯಲ್ಲಿದ್ದಾರೆ 8,000 ಮತಗಳ ಅಂತರದಲ್ಲಿ. ರಾಜಶೇಖರ್ ಹಿಟ್ನಾಳ್ ಮತ್ತು ಬಸವರಾಜ್ ಕ್ಯಾವಟೂರ್ ಮಧ್ಯೆ 7,000 ಮತಗಳ ಅಂತರದಲ್ಲಿ ರಾಜಶೇಖರ್ ಹಿಟ್ನಾಳ್ ಮುನ್ನಡೆಯಲ್ಲಿದ್ದಾರೆ. ತುಕಾರಾಮ್ ಮತ್ತು ರಾಮುಲು ಮಧ್ಯೆಗೆ 24,000 ಮತಗಳ ಅಂತರ ಇದೆ. ರಾಮುಲು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಅಲ್ಲಿಗೆ ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ ಟ್ಯಾಲಿ ಚೇಂಜ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಪ್ರತಿ ಕ್ಷಣಕ್ಕೂ ಅದು ಚೇಂಜ್ ಆಗ್ತಾ ಇದೆ. ಅದಕ್ಕೆ ಕಾರಣ ಇದೆ. ಈ ಫೋಟೋ ಫಿನಿಶ್ ರಿಸಲ್ಟ್ಗಳು ಬರುವಂತ ಕ್ಷೇತ್ರಗಳ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜಿದ್ದಿನ ಪೈಪೋಟಿ ಇರೋದ್ರಿಂದ 5,000, 6,000, 10,000 ಈ ಅಂತರದಲ್ಲಿ ರಿಸಲ್ಟ್ ಬರಬಹುದು. ಹಂತ ಹಂತಕ್ಕೆ, ಸುತ್ತಿನಿಂದ ಸುತ್ತಿಗೆ ಒಬ್ರು ಒಮ್ಮೆ ಒಬ್ರು ಮತ್ತೊಮ್ಮೆ ಅಂತ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ಇರುವಂತಹ ಟ್ಯಾಲಿ ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಆಗ್ತಾ ಇದೆ. ಈಗ NDA 291, ಇಂಡಿಯಾ 216 ಅಂತ ತೋರಿಸ್ತಾ ಇದೆ. ಒಂದು 5 ನಿಮಿಷ ಬಿಟ್ಟರೆ ಮತ್ತೆ ಚೇಂಜಸ್ ಆಗುತ್ತೆ. ಸೊ ಆ ರೀತಿಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ 76,000 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕ್ಷಣ ಕ್ಷಣಕ್ಕೂ ಮಂಡ್ಯದಲ್ಲಿ ತಮ್ಮ ಲೀಡ್ ಹೆಚ್ಚಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ 76,000 ಮತಗಳಿಂದ ಭರ್ಜರಿ ಲೀಡ್ ನಲ್ಲಿದ್ದಾರೆ. ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಅಂತರವನ್ನ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಳ ಮಾಡಿಕೊಳ್ತಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಒಟ್ಟಾರೆಯಾಗಿ ರಾಜ್ಯದ ಟ್ಯಾಲಿಯನ್ನ ಗಮನಿಸ್ತಾ ಇದ್ದೀರಿ. 18 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ, 7ರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ, 3ರಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಅಂದ್ರೆ 3ರಲ್ಲಿ ಸ್ಪರ್ಧೆ ಮಾಡಿದಂತಹ 3ರಲ್ಲೂ ಮುನ್ನಡೆ ಇದೆ ಜೆಡಿಎಸ್ನ ಅಭ್ಯರ್ಥಿಗಳದ್ದು. ಪ್ರಜ್ವಲ್ ರೇವಣ್ಣ ಅವರ ಅಂತರ ಹೆಚ್ಚಾಗ್ತಾ ಇದೆ. 3,768 ಮತಗಳಿಂದ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಪ್ರಜ್ವಲ್ ರೇವಣ್ಣ ಸಕ್ಸಸ್ ಆಗಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಬಗ್ಗೆ ಇಡೀ ದೇಶ ಎದುರು ನೋಡ್ತಾ ಇದೆ. ಅದಕ್ಕೆ ಕಾರಣ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ SIT ಕಸ್ಟಡಿನಲ್ಲಿರೋದು. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಲೀಡ್ ನಲ್ಲಿದ್ದಾರೆ. ಕಾಂಗ್ರೆಸ್ನ BN ಚಂದ್ರಪ್ಪ ವಿರುದ್ಧ ಮುನ್ನಡೆಯ ಟ್ರ್ಯಾಕ್ ನಲ್ಲಿದ್ದಾರೆ ಗೋವಿಂದ ಕಾರಜೋಳ. ಆರಂಭದಲ್ಲಿ ಹಿನ್ನಡೆಯನ್ನ ಅನುಭವಿಸಿದ್ರು. 11,534 ಕಾಂಗ್ರೆಸ್ನ ಅಭ್ಯರ್ಥಿಯ ವಿರುದ್ಧ ಗೋವಿಂದ ಕಾರಜೋಳ ಅವರು ಇರುವಂತಹ ಲೀಡ್
11,534 ಮತ ಅಂತರದಿಂದ ಮುನ್ನಡೆಯಲಿದ್ದಾರೆ. ಈಗ ಬೆಂಗಳೂರು ಉತ್ತರದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಶೋಭಾ ಕರಂದ್ಲಾಜೆ 22,863 ಮತಗಳಿಂದ ಮುನ್ನಡೆಯಲಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ.